ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಕೃಷ್ಣ ಹೇಳ್ತಾನೆ, ಅರ್ಜುನ, ಕಲ್ಪದ ಅಂತ್ಯದಲ್ಲಿ ಜೀವಿಗಳೆಲ್ಲ ನನ್ನ ಪ್ರಕೃತಿಯನ್ನು ಪಡೀತವೆ, ಮತ್ತು ಕಲ್ಪದ ಆದಿಯಲ್ಲಿ ಅವುಗಳನ್ನು ಮತ್ತೆ ನಾನು ಪುನಃ ಸೃಷ್ಟಿ ಮಾಡ್ತೀನಿ. ನನ್ನ ತ್ರಿಗುಣಮಯಿ ಮಾಯೆಯನ್ನು ಅಂಗೀಕರಿಸಿ ಸ್ವಭಾವವಶದಿಂದ ಪರತಂತ್ರವಾಗಿರ್ತಕ್ಕಂತಹ ಈ ಸಮಸ್ತ ಪ್ರಾಣಿ ಸಮುದಾಯವನ್ನು ಮತ್ತೆ ಮತ್ತೆ ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ನಾನು ರಚಿಸ್ತೀನಿ ಅಂತ ಹೇಳ್ತಾನೆ ಹಿಂದಿನ ಇದರಲ್ಲಿ. ಅಂದರೆ ನಾನು ಅಂದರೆ ಆ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂತಹ ಆ ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲ ಜೀವಿಗಳನ್ನು ತೆಗೆದುಕೊಂಡು ಬಿಡ್ತಾನೆ, ನಾಶ ಮಾಡಿಬಿಡ್ತಾನೆ. ಮತ್ತು ಪ್ರಳಯ ಮುಗಿದು ಸೃಷ್ಟಿಯ ಆದಿಯಲ್ಲಿ ಮತ್ತೆ ಎಲ್ಲರನ್ನು ನಾನು ಸೃಷ್ಟಿ ಮಾಡ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆ ಹೇಳಬೇಕಾದ್ರೆ ಅವರವರ ಕರ್ಮಾನುಸಾರವಾಗಿ ನಾನು ಮತ್ತೆ ಅವ್ರಿಗೆ ಜೀವವನ್ನು ಕೊಡ್ತೇನೆ ಅನ್ನೋದನ್ನು ಹೇಳ್ತಾ ಈ ಶ್ಲೋಕವನ್ನು ಹೇಳ್ತಾನೆ. ಹೇಳ್ತೀರಲ್ವ ಮಕ್ಕಳ? ಭಗವದ್ಗೀತೆಯ 9ನೇ ಅಧ್ಯಾಯದ 22ನೇ ಶ್ಲೋಕ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನು ಅನನ್ಯ ಭಾವದಿಂದ ನನ್ನಲ್ಲೇ ಸ್ಥಿರಗೊಂಡ ಭಕ್ತರು ಪರಮೇಶ್ವರನಾದ ನನ್ನ ಚಿಂತನೆಯನ್ನು ಸದಾ ಮಾಡ್ತಾ ನಿಷ್ಕಾಮ ಭಾವದಿಂದ ಧ್ಯಾನಿಸ್ತಾರೋ, ಆ ಸದಾ ಏಕೈಕ ಭಾವದಿಂದ ನನ್ನಲ್ಲಿಯೇ ಸ್ಥಿರ ಮನಸ್ಕರಾಗಿರ್ತಕ್ಕಂತಹ ಅವರ ಯೋಗಕ್ಷೇಮವನ್ನು ನಾನೇ ನೋಡ್ಕೊಳ್ತೀನಿ ಸ್ವತಃ ಅಂತ. ನೋಡಿ ಏನು ಹೇಳ್ತಾನೆ ಗೊತ್ತಾ ಭಗವಂತ? ಯಾರು ಯಾವಾಗಲೂ ಏನೇ ಕೆಲಸ ಮಾಡಲಿ, ಮಕ್ಕಳ ನೋಡಿ, ನೀವೇನೇ ಓದಲಿ ಬರೀಲಿ ಏನೇ ಮಾಡ್ತಾಯಿರಿ, ಏನು ಕೆಲಸನೇ ಮಾಡ್ತೀರಿ, ಆಟ ಆಡ್ತೀರಿ, ಯಾವಾಗಲೂ ಅವನ್ನ ಜ್ಞಾಪಿಸ್ಕೊಂಡು ಮಾಡ್ತಾಯಿದ್ರೆ, ಭಗವಂತನ ಜ್ಞಾಪಿಸ್ಕೊಂಡು ಮಾಡ್ತಾಯಿದ್ರೆ, ಸದಾ ಅವನ ಚಿಂತನೆಯನ್ನೇ ಮಾಡ್ತಾ ಕೆಲಸವನ್ನು ಮಾಡ್ತಾಯಿದ್ರೆ, ಯಾವುದೇ ಆಸೆ ಇಲ್ಲದೆ ಕೆಲಸವನ್ನು ಮಾಡ್ತಾಯಿದ್ರೆ, ಅಂದರೆ ಯಾವ ಕೆಲಸ ಮಾಡಬೇಕಾದ್ರೂ ಅದ್ರ ಫಲವನ್ನು ಅಪೇಕ್ಷಿಸದೆ ಹಾಗೆಯೇ ಕೆಲಸ ಮಾಡ್ತಾಯಿದ್ರೆ, ಆಗ ನನ್ನಲ್ಲೇ ಮನಸ್ಸಿಟ್ಟುಕೊಂಡು ಕೆಲಸ ಮಾಡೋದ್ರಿಂದ ಅವರ ಯೋಗಕ್ಷೇಮವನ್ನೆಲ್ಲ ನಾನೇ ನೋಡ್ಕೊಳ್ತೀನಿ. ಒಂದು ಗ್ಯಾರಂಟಿ ಸರ್ಟಿಫಿಕೇಟ್ ಕೊಟ್ಬಿಟ್ಟ. ಏನಂದರೆ, ನನ್ನನ್ನು ನಂಬಿ ನನ್ನನ್ನು ಧ್ಯಾನಿಸಿ ನಾನು ನಿಮಗೆ ನಿಮ್ಮ ಜವಾಬ್ದಾರಿಯನ್ನು ನಾನು ನೋಡ್ಕೊಳ್ತೀನಿ ಅಂತ. ಸರ್ವಂ ಕೃಷ್ಣಮಯಂ ಜಗತ್, ಎಲ್ಲ ಕೃಷ್ಣಮಯವಾಗಿಯೇ ಇದೆ. ಎಲ್ಲ ದೇವರಲ್ಲೂ ಕೃಷ್ಣನನ್ನೇ ಕಾಣಬೇಕು, ಸದಾ ಕೃಷ್ಣನನ್ನೇ ಧ್ಯಾನಿಸ್ತಾ ಇರಬೇಕು. ಹೀಗೆ ಯಾರು ಕೃಷ್ಣನನ್ನು ಅನವರತವಾಗಿ ಧ್ಯಾನ ಮಾಡ್ತಾರೋ ಅಂತಹ ನಿತ್ಯಾಭಿಯುಕ್ತರಾಗಿರ್ತಕ್ಕಂತಹ ಭಕ್ತರ ಯೋಗಕ್ಷೇಮವನ್ನು ಕೃಷ್ಣನೇ ವಹಿಸ್ತಾನೆ ಅಂತ ಅರ್ಥ. ಅಂದರೆ ಯಾರು ಎಲ್ಲ ದೇವರಲ್ಲೂ ಕೃಷ್ಣನನ್ನೇ ಕಾಣ್ತಾರೋ, ಎಲ್ಲ ಕೆಲಸಗಳಲ್ಲೂ ಕೃಷ್ಣನನ್ನೇ ಕಾಣ್ತಾರೋ, ಎಲ್ಲ ಏನು ಕೆಲಸಕ್ಕೆ ಏನು ಕೆಲಸ ಆಗಲಿ ಮನಸ್ಸಿನಲ್ಲಾಗಲಿ ಎಲ್ಲ ರೀತಿ ಎಲ್ಲ ಏನೇನು ಮಾಡಿದ್ರು ಎಲ್ಲ ಚಟುವಟಿಕೆಗಳಲ್ಲೂ ಅವನನ್ನೇ ಕಂಡ್ರೆ ಆಗ ಅವನು ನಮ್ಮ ಯೋಗಕ್ಷೇಮವನ್ನು ಅವನೇ ನೋಡ್ಕೊಳ್ತಾನೆ ಅಂತ ಕೃಷ್ಣ ಒಂದು ಅಭಯ ಸಂದೇಶವನ್ನು ಕೊಟ್ಟಿದ್ದಾನೆ. ಯಾವ ಭಕ್ತರೇ ಆಗಲಿ
ತಮ್ಮ ಆರಾಧ್ಯ ದೇವರನ್ನು ಪೂಜಿಸಿದ್ರೂ ಅದು ಕೃಷ್ಣನಿಗೆ ಸಲ್ಲತ್ತೆ ಅಲ್ವಾ. ಹಾಗಾಗಿ ನೋಡಿ, ಎಲ್ಲ ಶುಭ ಕಾರ್ಯಗಳ ಕಡೆಯಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವಿ. ನಾನು ಏನೇನು ಮಾಡಿದ್ದೀನಿ ಎಲ್ಲ ಕೃಷ್ಣನಿಗೆ ಅರ್ಪಣೆ ಅಂತ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂದರೆ ನಾವೇನು ಯಾವ್ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಕೂಡ ಅದೆಲ್ಲ ಆ ಭಗವಂತನಾದ ಕೃಷ್ಣನಿಗೆ ಸೇರಿಕೊಳ್ಳುತ್ತೆ ಅಂತ. ಹೀಗೆ ಕೃಷ್ಣ ಹೇಳ್ತಾನೆ, ಎಲ್ಲ ದೇವರು ನಾನೇ ಅನ್ನೋದನ್ನು ಪುನಃ ಪುನಃ ಹೇಳ್ತಾ ಇದ್ದಾನೆ. ನನ್ನನ್ನು ನಂಬಿ ನನ್ನನ್ನು ಧ್ಯಾನಿಸಿ ಅಥವಾ ಯಾವುದೇ ದೇವರನ್ನು ಧ್ಯಾನಿಸಿದ್ರು ಅದು ನನಗೇ ಸೇರುತ್ತೆ. ಹಾಗಾಗಿ ನೀವು ಸದಾ ನನ್ನ ಚಿಂತನೆಯನ್ನು ಮಾಡ್ತಾ ಇದ್ದರೆ ನೀವು ಗ್ಯಾರಂಟಿನ ನಿಮ್ಮ ಲೈಫ್ನ ಪೂರ್ತಿ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಒಂದು ಅಭಯ ಸಂದೇಶವನ್ನು ಕೊಟ್ಟಿದ್ದಾನೆ ಕೃಷ್ಣ. ಈ ಶ್ಲೋಕವನ್ನು ಪಠಿಸ್ತಾ ಇದ್ದರೆ ನಮ್ಮ ಒಂದು ಯೋಗಕ್ಷೇಮ ಭಾಳ ಚೆನ್ನಾಗಿರುತ್ತೆ. ಅಂದರೆ ಭಗವಂತನ ಆಶೀರ್ವಾದ ನಮಗೆ ಉಂಟಾಗುತ್ತೆ. ಇದು ಪರಮಾತ್ಮನ ಅಭಯ ಪ್ರದಾನದ ಶ್ಲೋಕ ಆಗಿದೆ. ಒಟ್ಟಿಗೆ ಹೇಳೋಣ ಮಕ್ಕಳ ಇದನ್ನು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಶುಭಮಸ್ತು.